ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಶು. ಈ ಒಂದು ವಿಡಿಯೋನ ನಾನು ನಿನ್ನೆ ಅಪ್ಲೋಡ್ ಮಾಡಿದ್ದೆ. ಅಪ್ಲೋಡ್ ಮಾಡಿದಾಗ ನಾನು ಜಾಯ್ಕಾಯಿ ಅಂತ ಹೇಳೋದ್ರ ಬದಲು ಬಜೆ ಅಂತ ಹೇಳಿಬಿಟ್ಟೆ. ಅಂದರೆ ಕೆಲವು ಸಲ ಎಡಿಟ್ ಮಾಡಬೇಕಾದ್ರೆ ವಾಯ್ಸ್ ಕೊಡಬೇಕಾದ್ರೆ ಪಾಪು ಕೂಡ ಇರ್ತಾನೆ, ಹೇಳಬೇಕಾದ್ರೆ ಏನು ಹೇಳಿದೆ ಅನ್ನೋದು ಗೊತ್ತಾಗಲಿಲ್ಲ. ಅದರಿಂದ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿದ್ದೆ. ಬಟ್ ಇದು ಒಂದು ರಾಂಗ್ ಇನ್ಫಾರ್ಮೇಷನ್ ಬೇರೆಯವ್ರಿಗೆ ತಲುಪಬಾರ್ದು. ಬಟ್ ಬಜೆ ಹಾಕೋದ್ರಿಂದನೂ ಏನೂ ಪ್ರಾಬ್ಲಮ್ ಆಗಲ್ಲ, ತುಂಬ ಅಂದರೆ ತುಂಬಾ ಒಳ್ಳೆಯದು ಸ್ಕಿನ್ಗೆ. ಬಟ್ ಈ ಒಂದು ಪಿಗ್ಮೆಂಟೇಷನ್ಗೆ ಹಾಕೋಬೇಕಾಗಿರೋದು ಜಾಯ್ಕಾಯಿನ. ಅದರಿಂದ ನಾನು ಮತ್ತೆ ಈ ಒಂದು ವಿಡಿಯೋನ ಇವತ್ತು ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗುತ್ತೆ. ಏನಕ್ಕೆ ಅಂದರೆ ಯಾವುದೇ ರೀತಿ ಖರ್ಚು ಇಲ್ದಿರ ಈ ಒಂದು ಟಿಪ್ಪನ್ನ ಯೂಸ್ ಮಾಡ್ಕೊಬೋದು. ಯಾವ ರೀತಿ ಅಂತ ಅಂದರೆ, ಒಂದು ಚೂರು ನಾವು ತುಂಬ ಕಾಸ್ಟ್ಲಿಯೆಸ್ಟ್ ಕ್ರೀಮ್ ತೊಗೊಬೇಕು ಅಥವಾ ಏನೋ ತುಂಬ ಖರ್ಚು ಮಾಡಬೇಕು, ತುಂಬ ಜನ ತುಂಬ ಖರ್ಚು ಮಾಡಿ ಈ ಒಂದು ಪಿಗ್ಮೆಂಟೇಷನ್ ಹೋಗೇ ಇರಲ್ಲ. ಆದರೆ ಈ ಒಂದು ಪಿಗ್ಮೆಂಟೇಷನಿಂದ ಖಂಡಿತವಾಗ್ಲೂ ನಮಗೆ 1 ಮಂತ್ ಅಷ್ಟರಲ್ಲೆಲ್ಲ ರಿಸಲ್ಟ್ ಸಿಕ್ಕಿದೆ. ಅಂದರೆ ನಮ್ಮ ಅಮ್ಮಂಗೆ ಸುಮಾರು ದಿನದಿಂದ ಪಿಗ್ಮೆಂಟೇಷನ್ ಆಗಿತ್ತು. ಬಟ್ ಅವರು ಇದು ಯಾವುದನ್ನು ನಂಬಲ್ಲ. ಬಟ್ ನಾನು ಇಲ್ಲ, ಇದರಿಂದ ಇದು ಒಂದು ಡಾಕ್ಟರ್ ಆಯುರ್ವೇದಿಕ್ ಅಂತ ಅಂದರೆ ಆಲ್ಮೋಸ್ಟ್ ಯಾವುದು ಬೇಗ ರಿಸಲ್ಟ್ ಸಿಗಲ್ಲ, ಎಲ್ಲ ಸಿಗೋದು ಲೇಟಾಗಿ ರಿಸಲ್ಟು. ಅದಕ್ಕೆ ನಾವು ಪ್ರತಿನಿತ್ಯ ಮನೆಯಲ್ಲೇ ಮಾಡುವಂಥ ಟಿಪ್ಗಳನ್ನ ಏನು ಮಾಡ್ಕೊಬೇಕು ಅಂತ ಅಂದರೆ, ದಿನ ಬಿಟ್ಟು ದಿನ ಬಳಸ್ತಾ ಬರಬೇಕು. ನಮ್ಗೆ ಅದರಿಂದ ಬೇಗ ರಿಸಲ್ಟ್ ಸಿಗುತ್ತೆ. ಇನ್ನು ಈ ಒಂದು ಟಿಪ್ಪು ಅಷ್ಟೇ, ನೀವು ದಿನ ಬಿಟ್ಟು ದಿನ ಈ ಒಂದು ಲೇಹನ ನೀವು ಹಚ್ಕೊಳ್ತಾ ಬರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಗುತ್ತೆ. ನಮ್ಮಮ್ಮನೂ ಕೂಡ ನಂಬಿರಲಿಲ್ಲ. ನಾನು ಹೇಳಿ ಅವ್ರಿಗೆ ಫೋರ್ಸ್ಫುಲ್ಲಿಯಾಗಿ ಹಚ್ಚಿಸ್ದೆ. ಬಟ್ ಅವ್ರಿಗೆ ಒಳ್ಳೆ ರಿಸಲ್ಟೇ ಸಿಕ್ಕಿದೆ. ಇನ್ನು ಕೆಲವರು ಸುಮ್ಮನೆ ಬೇಡದಿರೋದೆಲ್ಲ ಹೇಳ್ತಾರೆ. ಈಗ ನೀವು ನೋಡ್ತಾ ಇರೋ ಫೋಟೋ ನಮ್ಮ ತಾಯಿದು, ಅವ್ರಿಗೆ ಪಿಗ್ಮೆಂಟೇಷನ್ ಇತ್ತು ನೋಡಿ. ಈಗ ನಾನು ಆ ಲೇಹ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿರೋ ಅಂಥದ್ದು ಗೊತ್ತಿರುತ್ತೆ. ಜಾಯ್ಕಾಯಿ ಯಾರು ಗೊತ್ತಿರಲ್ಲ ಇರಲಿ, ಮಗುವಿಗೆ ಹಚ್ಚಿರ್ತಾರೆ. ಅದು ಎಂಥ ಚಿಕ್ಕ ಮಗುವಿಗೂ ನಾವು ಹಚ್ಚುತ್ತಾ ಬರ್ಬೋದು ಈ ಒಂದು ಜಾಯ್ಕಾಯಿನ. ಇದು ತಣ್ಣಗಿರೋ ಹಾಲಲ್ಲಿ, ಪ್ಯೂರ್ ಹಸು ಹಾಲಲ್ಲಿ ಈ ಜಾಯ್ಕಾಯಿನ ಈ ರೀತಿ ತೇದ್ರೆ ಒಂದು ಲೇಹ ಬರುತ್ತೆ, ಅಂದರೆ ಒಂದು ಕ್ರೀಮ್ ಸ್ಟ್ರೆಕ್ಚರ್ ಬರುತ್ತೆ. ಅದನ್ನು ನಾವು ಫೇಸ್ಗೆ ಅಪ್ಲೈ ಮಾಡ್ತಾ ಬರಬೇಕು ದಿನ ಬಿಟ್ಟು ದಿನ. ಈಗ ವಿಡಿಯೋ ಮಾಡಬೇಕಾದ್ರೂ ನೋಡಿ ನನ್ನ ಮಗು ಬರೋದು ಹೋಗೋದು ಮಾಡ್ತಾನೇ ಇದ್ದ. ಆ ಟೈಮಲ್ಲಿ ಕೆಲವು ಸಲ ನಮಗೆ ಮಕ್ಕಳನ್ನೇ ಸಂಭಾಳಿಸೋದು ಅಥವಾ ವಿಡಿಯೋನೋ ಮಾಡೋದು, ಇಷ್ಟನ್ನೆಲ್ಲ ನಾವು ಜವಾಬ್ದಾರಿ ತಗೊಂಡು ಜನಕ್ಕೆ ಯೂಸ್ಫುಲ್ ಆಗಲಿ, ಹೆಲ್ಪ್ಫುಲ್ ಆಗಲಿ, ಒಳ್ಳೆಯದಾಗಲಿ ನಮ್ಮಿಂದ ಅಂತ ನಮಗೆ ಗೊತ್ತಿರೋಷ್ಟು ಅಥವಾ ಗೊತ್ತಿಲ್ಲ ಅಂತ ಅಂದರೂ ಬೇರೆಯವ್ರ ಹತ್ರ ತಿಳ್ಕೊಂಡು ಮಾಡೋ ಅಂಥದ್ದನ್ನು ನಾವು ಮಾಡೋದು. ಸುಮ್ಮನೆ ಏನೇನೋ ಮಾಡಲ್ಲ. ಕೆಲವರಂತೂ ಬೇಡದಿರೋ ಕಮೆಂಟ್ಸ್ನ ಮಾಡ್ತಾರೆ. ಅದರಿಂದ ನಾನೇನು ಬೇಜಾರಾಗಲ್ಲ. ಯಾರು ಬೇಡದಿರೋ ಕಮೆಂಟ್ಸ್ ಮಾಡ್ತಾರೆ, ಇನ್ನೊಬ್ಬರು ಮನಸ್ಸಿಗೆ ಯಾರು ನೋಯಿಸ್ತಾರೆ, ದೇವರು ಅವ್ರನ್ನ ಚೆನ್ನಾಗಿಟ್ಟಿರಲಿ, ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತಲೇ ನಾನು ಕೇಳ್ಕೊತೀನಿ. ಏನಕ್ಕೆ ಅಂದರೆ, ನನಗೆ ಕಿರ್ಚಾಡ್ಕೊಂಡು ಕೂಗಾಡಿಕೊಂಡು ಆ ಒಂದು ಕಮೆಂಟ್ಗಳಿಗೆ ತುಂಬ ರಿಪ್ಲೈ ಮಾಡೋದಾಗಲಿ ಅಥವಾ ಅದಕ್ಕೆ ನಾನು ಬೇಜಾರು ಮಾಡ್ಕೊಳ್ಳೋದಾಗಲಿ ಮಾಡ್ಕೊಳ್ಳೋಕೆ ಹೋಗಲ್ಲ. ಅವ್ರಿಗೆ ದೇವ್ರು ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಇಷ್ಟೇ ಫ್ರೆಂಡ್ಸ್. ಇದಕ್ಕೆ ಏನು ಬಳಸೋವಂಥದ್ದು ಏನೂ ಇಲ್ಲ. ಪ್ಯೂರ್ ಹಸು ಹಾಲು ತೊಗೋಬೇಕು, ಜಾಯ್ಕಾಯಿ ತೊಗೋಬೇಕು. ಈ ರೀತಿ ತೇದಾಗ ಈ ರೀತಿ ಕ್ರೀಮಿ ಥರ ಬರುತ್ತೆ, ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ. ನೀವು ಅದನ್ನು ಫೇಸ್ಗೆ ದಿನ ಬಿಟ್ಟು ದಿನ ಅಪ್ಲೈ ಮಾಡ್ತಾ ಬರಬೇಕು. ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ಖಂಡಿತವಾಗ್ಲೂ ಪಿಗ್ಮೆಂಟೇಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಪಿಗ್ಮೆಂಟೇಷನ್ ಅನ್ನೋದು ತುಂಬ ಆಳವಾಗಿ ಇಳಿದು ಬಿಟ್ಟಿರುತ್ತೆ. ನಿಮಗೆ ಒಂದೇ ದಿನಕ್ಕೆ, ಒಂದು ವಾರಕ್ಕೆ ರಿಸಲ್ಟ್ ಕೊಡಬೇಕು ಅಂತಂದರೆ ಆಗಲ್ಲ. 10 ವರ್ಷದಿಂದ 15 ವರ್ಷದಿಂದ ಪಿಗ್ಮೆಂಟಿಂದ ಸಫರ್ ಮಾಡ್ತಾ ಇರೋರು ಇದ್ದಾರೆ. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಅದರಿಂದ ನೀವು ಒಂದೇ ದಿನಕ್ಕೆ ಖಂಡಿತವಾಗ್ಲೂ ಇದರಿಂದ ರಿಸಲ್ಟ್ ಸಿಗುತ್ತೆ ಅನ್ನೋದು ಸುಳ್ಳು. 1 ಮಂತ್ ಯೂಸ್ ಮಾಡ್ತಾನೆ ಇರಿ, ಖಂಡಿತವಾಗ್ಲೂ ನಿಮ್ಗೆ ಇದರಿಂದ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ತುಂಬ ಖರ್ಚು ಮಾಡಿದ್ದೀರಾ ನೀವು ಕ್ರೀಮ್ಗಳಿಗೆ ಅಂತ ಬೇಡ, ಇದನ್ನು ಬಳಸ್ತಾ ಬನ್ನಿ. ಖಂಡಿತವಾಗ್ಲೂ ನಿಮಗೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಆದಷ್ಟು ಬಿಸಿಲಿಗೆ ಹೋಗೋದನ್ನು ಕಮ್ಮಿ ಮಾಡಿ. ಬಿಸಿಲಿಗೆ ಹೋದಷ್ಟು ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ. ತಣ್ಣಗಿರೋ ನೀರಲ್ಲಿ ಆದಷ್ಟು ಮುಖ ತೊಳಿರಿ, ಐಸ್ ವಾಟರಲ್ಲಿ ಮುಖ ತೊಳಿರಿ. ಈ ಒಂದು ಟಿಪ್ನ ನೀವು ಬಳಸಿ, ಖಂಡಿತವಾಗ್ಲೂ ನಿಮಗೆ ಪಿಗ್ಮೆಂಟೇಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತು ನನಗೆ ಇದರಿಂದ ನಮ್ಮ ತಾಯಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಅವ್ರಿಗೆ ಕಮ್ಮಿ ಆಗಿದೆ. ಅದರಿಂದ ನಾನು ಈ ಒಂದು ಟಿಪ್ನ ಹೇಳಿದ್ದು. ಕೆಲವ್ರು ಹೇಳ್ತಾರೆ ಮೇಕಪ್ ಫೋಟೋ, ಅದು ಮೇಕಪ್ ಇಲ್ದಿರೋ ಫೋಟೋ. ಖಂಡಿತ ಇಲ್ಲ. ನಮ್ಮಮ್ಮ ತುಂಬ ಫೇರಾಗೇ ಇದ್ದರು, ಫೇರಾಗೇ ಕೂಡ ಇದ್ದಾರೆ. ಅವ್ರಿಗೆ ಈ ಒಂದಷ್ಟು ವರ್ಷ ಅಂದರೆ ಒಂದು 3 4 ವರ್ಷಗಳಿಂದ ಪಿಗ್ಮೆಂಟೇಷನ್ ಇತ್ತು. ಬಟ್ ಅವ್ರು ಯಾವುದನ್ನು ನಂಬಿರಲಿಲ್ಲ. ಬರುತ್ತಾ ಅದು ಹೋಗುತ್ತಾ ಅನ್ನೋದೊಂದು ರೀತಿಲೇ ಇದ್ದರು. ಈ ಒಂದು ಟಿಪ್ನ ನಾನು ಹೇಳಿದ ಮೇಲೆ ಅವರು ಬಳಸೋಕ್ಕೆ ಸ್ಟಾರ್ಟ್ ಆದರು. ಹಾಗೆ ಇವರು ಇನ್ನೂ
ಇದ್ರ ಜೊತೆಗೆ ಇನ್ನೂ ಒಂದು ಆಯಿಂಟ್ಮೆಂಟ್ ಬಳಸ್ತಾರೆ. ಅದು ಡಾಕ್ಟರ್ ಸಜೆಸ್ಟ್ ಮಾಡಿರೋ ಒಂದು ಆಯಿಂಟ್ಮೆಂಟ್. ಅದು ಕೂಡ ಅವ್ರಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಅದು ಹಚ್ಚಾದ್ಮೇಲೆ ಅವರು ಈ ಕಲರ್ ಬಂದಿದ್ದಾರೆ. ನಿಮಗೆ ಆ ಆಯಿಂಟ್ಮೆಂಟ್ ಬೇಕು ಅಂತ ಅಂದರೆ, ಆ ಕ್ರೀಮ್ ಬೇಕು ಅಂತಂದರೆ ನನಗೆ ಖಂಡಿತ ಕಮೆಂಟ್ ಮಾಡ್ಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು, ಅವ್ರು ಯಾವುದೇ ರೀತಿ ಫಿಲ್ಟ್ರ್ ಹಾಕ್ಕೊಂಡಿಲ್ಲ, ಏನೂ ಹಾಕ್ಕೊಂಡಿಲ್ಲ. ಇದು ಅವ್ರದ್ದು ನ್ಯಾಚುರಲ್ ಫೋಟೋ. ಈಗ ಅವ್ರಿಗೆ ಯಾವುದೇ ರೀತಿ ಪಿಗ್ಮೆಂಟೇಷನ್ ಇಲ್ಲ, ಕಮ್ಮಿ ಆಗ್ತಾ ಹೋಗುತ್ತೆ. ಅದು ಒಮ್ಮೆ ಏನಾಗುತ್ತೆ ಅಂತಂದರೆ, ಕಮ್ಮಿ ಆಗಿದ್ದು ಕೂಡ ನಾವು ಬಿಸಿಲಿಗೆ ಹೋದಾಗ, ನಮಗೆ ಬಿಸಿಲು ತುಂಬ ಬಿದ್ದಾಗ ಅದು ಜಾಸ್ತಿ ಆಗುತ್ತೆ. ಅದರಿಂದ ನಾವು ಬಿಸಿಲಿಗೆ ಹೋಗೋದನ್ನು ಕಮ್ಮಿ ಮಾಡಬೇಕು ಅಷ್ಟೇ. ಈ ಒಂದು ಟಿಪ್ನ ಫಾಲೋ ಮಾಡಿ ಗೈಸ್, ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರಿಸಲ್ಟೇ ಸಿಗುತ್ತೆ ಅಂತ ಹೇಳ್ತೀನಿ. ನಿಮಗೇನೇ ಒಂದು ಡೌಟ್ಸ್ ಇತ್ತು ಅಂತಂದರೂ ಕಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.